ಬೀದರ್ ನಗರದ ರಸ್ತೆಗಳು ಕತ್ತಲೆಮಯವಾಗಿದೆ. ಯಾಕಂದರೆ ರಸ್ತೆಗಳ ಬೀದಿ ದೀಪಗಳನ್ನು ಹಾಕೋಕೆ ಸರ್ಕಾರ ಕೋಟಿ ಅನುದಾನವನ್ನು ಕೊಟ್ಟರೂ ಕೂಡ ಇಲ್ಲಿನ ಸ್ಥಳೀಯ ಪಾಲಿಕೆ ಅಧಿಕಾರಿಗಳು ಅನುದಾನವನ್ನೆಲ್ಲ ಬೀದಿ ದೀಪಗಳನ್ನು ಹಾಕದೆ ಗುಳುಂ ಸ್ವಾಹ ಮಾಡಿದ್ದಾರೆ. ಡೀಟೇಲ್ಸ್ ಇದೆ ನೋಡೋಣ. ರಸ್ತೆಗಳಲ್ಲಿ ಕೋಟಿ ವೆಚ್ಚದಲ್ಲಿ ಬಟರ್ಫ್ಲೈ ಲೈಟ್, ರಸ್ತೆಯಲ್ಲಿ ದೀಪ ಹಾಕದೆ ಕೋಟ್ಯಾಂತರ ಹಣ ಗುಳುಂ. ದೀಪ ಹಾಕಿದ್ದೇವೆಂದು 73 ಲಕ್ಷ ಹಣ ಪಡೆದು ಗುಳುಂ. ಗೋಲ್ಮಾಲ್ ಪಬ್ಲಿಕ್ ರಿಯಾಲಿಟಿ ಚೆಕ್ ನಲ್ಲಿ ಬಹಿರಂಗ. ಬೀದರ್ ನಗರ ಅಂದವಾಗಿ ಮತ್ತು ಕತ್ತಲು ಮುಕ್ತವಾಗ್ಲಿ ಅಂತ ಕೋಟಿ ಅನುದಾನದಲ್ಲಿ ಮಾಡಿದ ಬಟರ್ಫ್ಲೈ ದೀಪಗಳ ಅಳವಡಿಕೆಯಲ್ಲಿ ಮಹಾ ಗೋಲ್ಮಾಲ್ ನಡೆದಿದೆ ಎಂಬುದು ಬೆಳಕಿಗೆ ಬಂದಿದೆ. ಹೌದು, ಬೀದರ್ ನಗರಸಭೆಯಿಂದ ಅಳವಡಿಸಿದ ಬಟರ್ಫ್ಲೈ ಬೀದಿ ದೀಪಗಳಲ್ಲಿ ಬರೋಬ್ಬರಿ 73 ಲಕ್ಷ ಹಣ ಬಿಡುಗಡೆ ಆಗಿದೆ. ಆದರೆ ಯಾವುದೇ ಬೀದಿ ದೀಪಗಳನ್ನ ಅಳವಡಿಕೆ ಮಾಡದೆ ಹಣವನ್ನ ದುರುಪಯೋಗ ಮಾಡಿಕೊಂಡಿರುವುದು ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಲ್ಲಿ ಬಹಿರಂಗವಾಗಿದೆ. 2023 ಮತ್ತು 2024ನೇ ಸಾಲಿನ ಎಸ್ಸಿಪಿ ಹಾಗೂ ಟಿಎಸ್ಪಿ ಅಡಿಯಲ್ಲಿ ಬೀದರ್ ಹೊರವಲಯದ ವಿಮಾನ ನಿಲ್ದಾಣದಿಂದ ಬುಡಾ ಕಮಾನ್ ವರೆಗೆ ಬಟರ್ಫ್ಲೈ ಸ್ಟ್ರೀಟ್ ಲೈಟ್ ಪೋಲ್ಗಳನ್ನು ಅಳವಡಿಸಲು ಬರೋಬ್ಬರಿ 73 ಲಕ್ಷ ಹಣ ಬಿಡುಗಡೆ ಮಾಡಲಾಗಿದೆ. ಆದರೆ 2 ಕಿಲೋಮೀಟರ್ ದೂರದ ಈ ರಾಜ್ಯ ಹೆದ್ದಾರಿಯಲ್ಲಿ 1 ವರ್ಷಗಳೇ ಕಳೆದ್ರು ಒಂದೇ ಒಂದು ಬಟರ್ಫ್ಲೈ ಬೀದಿ ದೀಪಗಳನ್ನು ಅಳವಡಿಸದೆ ಲಕ್ಷಾಂತರ ರೂಪಾಯಿ ಹಣವನ್ನ ನುಂಗಿರೋದು ಬೆಳಕಿಗೆ ಬಂದಿದೆ. ಆದರೆ ಈ ಬಗ್ಗೆ ನಾವು ಈ ಪೋಲ್ಗಳನ್ನ ಬೇರೆ ಕಡೆ ಹಾಕಿದ್ದೀವಿ ಅಂತ ಹೇಳಲಾಗ್ತಾ ಇದೆ. ಗುತ್ತಿಗೆದಾರರು, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸೇರ್ಕೊಂಡು ಗೋಲ್ಮಾಲ್ ಮಾಡಲೇಬೇಕು ಅಂತ ಇಂದು ಬಟರ್ಫ್ಲೈ ಬೀದಿ ಕಾಮಗಾರಿ ಕೈಗೆತ್ತಿಕೊಂಡಿದ್ದಾರೆ ಅನ್ನೋದು ರಿಯಾಲಿಟಿ ಚೆಕ್ ನಲ್ಲಿ ಬಹಿರಂಗವಾಗಿದೆ. ಏರ್ಪೋರ್ಟ್ಲಿಂದ ಬೂಡಾ ಗೇಟ್ವರೆಗೂ 73 ಲಕ್ಷ ಸ್ಟ್ರೀಟ್ ಲೈಟು ಬಟರ್ಫ್ಲೈ ಹಾಕ್ತೀನಂತ ಹೇಳಿ ದುಡ್ಡು ಎತ್ತಿದ್ದಾರೆ. ಅಲ್ಲಿ ಈಗ ಹೋಗಿ ನೋಡಿದ್ರೆ ಅಲ್ಲಿ ಸ್ಟ್ರೀಟ್ ಲೈಟ್ನೂ ಇಲ್ಲ, ಡಿವೈಡರ್ನೂ ಇಲ್ಲ, ಬಟರ್ಫ್ಲೈನೂ ಇಲ್ಲ. ಅದು ಆಯಿತು. DC ಆಫೀಸ್ನಲ್ಲಿ 8.5 ಲಕ್ಷ ಟಾಯ್ಲೆಟ್ ಬಾತ್ರೂಮ್ ಅಂತಂತ ಹೇಳಿದ್ದಾರೆ. ಅದನ್ನೂ ಟಾಯ್ಲೆಟ್ ಬಾತ್ರೂಮ್ DC ಆಫೀಸ್ ಡೆಮೊಲಿಷನೇ ಆಗಿದೆ. ಅದು ಸಹಿತನೂ ಆಗಿಲ್ಲ, ಅದನ್ನು ಪೇಮೆಂಟ್ ಆಗಿದೆ. ನೋಡಿದರೂ ಅಲ್ಲಿ ಯಾವುದು ಬಟರ್ಫ್ಲೈ ಸ್ಟ್ರೀಟ್ ಲೈಟ್ ಇಲ್ಲ, ಏನಿಲ್ಲ. 73 ಲಕ್ಷ ಪೇಮೆಂಟ್ ಆಗಿದೆ. ಟೋಟಲಿ 4.5 ಕೋಟಿ ದುಡ್ಡು ಬಂದಿತ್ತು. ಬೇರೆ ಕಾಮಗಾರಿಗಳು ಕಳಪೆ ಕಾಮಗಾರಿದಂತೂ ಮಾಡಿದ್ದಾರೆ. ಇನ್ನು ಪೌರಾಡಳಿತ ಸಚಿವ ರಹೀಂ ಖಾನ್ ಅವರ ನಿವಾಸದ ಬಳಿಯೇ ಈ ರಸ್ತೆ ಇದ್ದು ಸಚಿವರು ಈ ಬಗ್ಗೆ ಗಮನ ಹರಿಸದೇ ಇರುವುದು ಮತ್ತಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ಮನೆಯ ಪಕ್ಕದಲ್ಲೇ ಇರುವ ನಗರದ ಪ್ರಮುಖ ರಸ್ತೆಯಲ್ಲಿ ಬೀದಿ ದೀಪಗಳು ಹಾಗೂ ಪೋಲ್ಗಳನ್ನು ಹಾಕಿದ್ದೀವಿ ಅಂತ 73 ಲಕ್ಷ ಹಣ ಗುಳುಂ ಮಾಡಿದ್ದಾರೆ. ಇದು ಸಚಿವರ ಗಮನಕ್ಕೆ ಬಂದಿಲ್ವಾ ಅನ್ನೋದು ಪ್ರತಿಯೊಬ್ಬರಿಗೂ ಕಾಡ್ತಾ ಇರೋ ಪ್ರಶ್ನೆ. ಇನ್ನು ನಗರದಲ್ಲಿ ಸ್ಟ್ರೀಟ್ ಲೈಟ್ಗಳ ದುರಸ್ತಿ ಮಾಡ್ತೀವಿ ಅಂತ 15 ಲಕ್ಷ ಹಾಗೂ ಇನ್ನಿತರ ಕಾಮಗಾರಿ ಹೆಸರಲ್ಲಿ ಕೋಟಿ ಹಣ ಬಿಡುಗಡೆ ಮಾಡಲಾಗಿದೆ. ನಗರಸಭೆಯಿಂದ ಈಗ ಮಹಾನಗರ ಪಾಲಿಕೆಯಾಗಿದ್ದು, ಆದ್ರೂ ಅಭಿವೃದ್ಧಿ ಹೆಸರಲ್ಲಿ ಇಲ್ಲಿನ ಅಧಿಕಾರಿಗಳು ಕೋಟಿ ಹಣವನ್ನ ನುಂಗಿ ನೀರು ಕುಡಿತಿದ್ದಾರೆ. ಇನ್ನು ಈ ಬಗ್ಗೆ ಕಾಮಗಾರಿಯ ಇಂಜಿನಿಯರ್ಗೆ ಪ್ರಶ್ನೆ ಮಾಡಿದ್ರೆ ಮುಂದಿನ ಬಾರಿ ಇದನ್ನ ಸರಿ ಮಾಡ್ತೀವಿ ಅಂತ ಬಟರ್ಫ್ಲೈ ಬೀದಿ ದೀಪಗಳ ಗೋಲ್ಮಾಲನ್ನ ಪರೋಕ್ಷವಾಗಿ ಒಪ್ಪಿಕೊಂಡ್ರು. ಇವಾಗ ಬುಡಾ ಆರ್ಚ್ಲಿಂದು ಬೊಮ್ಮಗೊಂಡೇಶ್ವರ ಸರ್ಕಲ್ ತನಕ ಟೋಟಲ್ 99 ಪೋಲ್ ಇತ್ತು. ಇವಾಗ ಏನಾಗಿದೆ ಅಂದರೆ ಅಲ್ಲಿ ಬುಡಾ ಆರ್ಚ್ ಹತ್ರ ಡಿವೈಡರ್ ಇರಲಿಲ್ಲ. ಅದಕ್ಕೋಸ್ಕರ ಏರ್ಪೋರ್ಟ್ ಗೇಟಿಂದ ಬೊಮ್ಮಗೊಂಡೇಶ್ವರ ಸರ್ಕಲ್ ತನಕ 99 ಪೋಲ್ ಹಾಕಿದ್ದಾರೆ. ಅಲ್ಲಿ ನೆಕ್ಸ್ಟ್ ಮತ್ತೆ ಡಿವೈಡರ್ ಇಟ್ಕೊಂಡು ಮತ್ತೆ ಪೋಲು ನೆಕ್ಸ್ಟ್ ಫಂಡಲ್ಲಿ ಇಟ್ಕೊಳ್ಳೋಕೆ ಮಾನ್ಯ ಪೌರಾಯುಕ್ತರು ಹೇಳಿದ್ದಾರೆ. ಬಂದಿದೆ. ಆಮೇಲೆ ಪೋಲು ಹಾಕಿದ್ದೀವಿ. 73 ಲಕ್ಷ ಇದೆ. ಪೋಲು ಹಾಕಿದ್ದೀವಿ. ಬೇಕಾದರೆ ಅದೇ ನೀವು ಬಂದು ನೋಡ್ಬೋದು. ನೆಕ್ಸ್ಟ್ ಮುಂದ್ಗಡೆ ಹಾಕೊಂಡಿವಿ. ಡಿವೈಡರ್ ಇಲ್ಲ. ಹೌದ್ರಿ, ಸ್ಪಾಟ್ ಇಲ್ಲ, ಡಿವೈಡರ್ ಇಲ್ಲ. ಅದಕ್ಕೋಸ್ಕರ ಮುಂದ್ಗಡೆ ಹಾಕೊಂಡಿದ್ದೀವಿ. ಅದೇ ನೆಕ್ಸ್ಟ್ ಬಜೆಟಲ್ಲಿ ಡಿವೈಡರ್ ಇಟ್ಕೊಂಡು ಮತ್ತೆ ಪೋಲು ಹಾಕ್ತೀವಿ. ಅದೇನು ಕರೆಕ್ಷನ್ ಮಾಡ್ಕೋತೀವಿ ಸರ್. ನಾನು ಹೇಳೋದು ಒಂದು ಅಂತಂತ ಹಾಕ್ಬೇಕಲ್ಲ. ಫಸ್ಟ್ ಡಿವೈಡರ್ ಆಗಬೇಕು, ಡಿವೈಡರ್ ಆದ್ಮೇಲೆ ಪೋಲ್ ಹಾಕ್ಬೇಕು, ಹಿಂಗಿರ್ತಲ್ಲ. ಅಲ್ಲ ಸರ್, ಅಂತ ನೀವೇ ಅಂತಂತ ಕೆಲಸ ಬೇಕಾ ಸರ್? ಫಸ್ಟ್ ಪೋಲ್ ಹಾಕಿ ಡಿವೈಡರ್ ಹಾಕ್ತೀರಾ? ಇಲ್ಲಿ ಕರೆಕ್ಷನ್ ಮಾಡ್ಕೋತೀವಿ ಸರ್. ಮುಂದೆ ಬಜೆಟ್ ಬಂದಿನ ಮತ್ತೆ ಕಂಟಿನ್ಯೂ ಮಾಡ್ಕೋತೀವಿ. ಕರೆಕ್ಷನ್ ಮಾಡ್ಕೊರಿ ಏನಾಗೋದು ನೆಕ್ಸ್ಟ್ ಬಜೆಟ್ ಮಾಡ್ಕೋತೀವಿ ಸರ್. ಬೀದರ್ ನಗರ ಸುಂದರವಾಗಿ ಬೆಳಕಿನಿಂದ ಕೂಡಿರ್ಲಿ ಅಂತ ಕೋಟಿ ಅನುದಾನ ಬಿಡುಗಡೆಯಾದರೂ ಬೀದಿ ದೀಪಗಳನ್ನ ಹಾಕದೆ ಮಹಾ ಲೂಟಿ ಮಾಡಿದ್ದು ಮಾತ್ರ ದುರಂತ. ಪಬ್ಲಿಕ್ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ಎಲ್ಲವೂ ಬಹಿರಂಗವಾಗಿದ್ದು, ಇನ್ನಾದರೂ ಬಟರ್ಫ್ಲೈ ಬೀದಿ ದೀಪಗಳ ಪೋಲ್ ಅಳವಡಿಕೆಯಲ್ಲಿ ಆಗಿರುವ ಗೋಲ್ಮಾಲ್ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ತಾರಾ ಅಂತ ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.